ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಯಾವುದೆಂದರೆ ಡಯಾಬಿಟಿಸ್ ಮೆಲಿಟಸ್. ನೀವೆಲ್ಲರೂ ಕೇಳಿರ್ಬೋದು ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಹೇಳಿ. ಸೊ ಡಯಾಬಿಟಿಸ್ ಮೆಲಿಟಸ್ ಇದರಲ್ಲಿ ನಾವು ಇವತ್ತೇನೇನು ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್, ಎರಡನೇದು ಡೆಫಿನೇಷನ್, ಮೂರನೇದು ಇಟಿಯಾಲಜಿ ಅಥವಾ ಕಾಸಸ್, ನಾಲ್ಕನೇದು ಟೈಪ್ಸ್, ಐದನೇದು ಟೈಪ್ಸಲ್ಲಿ ಎರಡು ಥರದ್ದು ಬರುತ್ತೆ, ಟೈಪ್ 1 ಅಂತ ಹೇಳಿ, ಮತ್ತೆ ಇನ್ನೊಂದು ಟೈಪ್ 2. ಇದ್ರದ್ದು ಪ್ಯಾಥೋಫಿಸಿಯಾಲಜಿ ನೋಡ್ತೀವಿ. ಅದಾದಮೇಲೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು. ಅದಾದಮೇಲೆ ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್, ಅದಾದಮೇಲೆ ಟ್ರೀಟ್ಮೆಂಟ್, ಹೆಲ್ತ್ ಎಜುಕೇಷನ್. ಈ ಒಂದು ಡಿಸೀಸ್ ಕಂಡೀಷನ್ ಮೇಲೆ, ಡಯಾಬಿಟಿಸ್ ಮೆಲಿಟಸ್ ಅನ್ನೋ ಡಿಸೀಸ್ ಕಂಡೀಷನ್ ಮೇಲೆ ಇಷ್ಟೆಲ್ಲ ಕೀ ಪಾಯಿಂಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಯಾವ್ದೆಲ್ಲ ಕೀ ಪಾಯಿಂಟ್ಸ್ ಅಪ್ಪ ಅಂತಂದ್ರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಲ್ಲಿ ಇಂಟ್ರೊಡಕ್ಷನ್, ನೆಕ್ಸ್ಟ್ ಅದಾದ್ಮೇಲೆ ಡೆಫಿನೇಷನ್, ಅದಾದ್ಮೇಲೆ ಇಟಿಯಾಲಜಿ, ಕಾಸಸ್, ಟೈಪ್ಸ್. ಅದರಲ್ಲಿ ಎರಡು ಥರದ್ದು ಬರುತ್ತೆ, ಟೈಪ್ 1, ಟೈಪ್ 2 ಅಂತೇಳಿ. ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್, ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್, ಟ್ರೀಟ್ಮೆಂಟ್, ಹೆಲ್ತ್ ಎಜುಕೇಷನ್, ಇಷ್ಟೆಲ್ಲ ನೋಡ್ತೀವಿ. ಸೊ ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಡಯಾಬಿಟಿಸ್ ಅಂತಂದ್ರೆ ಏನು? ಡಯಾಬಿಟಿಸ್ ಅಂತಂದ್ರೆ ಇದು ಕಾಯಿಲೆ ಇದರಿಂದ ಬರ್ತಕ್ಕಂಥದ್ದು, ಶುಗರ್ ಇಂದ ಬರ್ತಕ್ಕಂಥದ್ದು. ಅಂತಂದ್ರೆ ಸಕ್ಕರೆ ಯಾವಾಗ ಸಕ್ಕರೆ ಅಂಶ ನಮ್ಮ ರಕ್ತದಲ್ಲಿ, ನಮ್ಮ ಬಾಡಿಯ ರಕ್ತದಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಬರ್ತಕ್ಕಂತಹ ಕಾಯಿಲೆಗೆ ಅಂತ ಕರಿತೀವಿ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಮೆಲಿಟಸ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಹೇಳ್ತೇವೆ. ನೆಕ್ಸ್ಟ್ ಇದು ಹೇಗಪ್ಪ ಡಯಾಬಿಟಿಸ್ ಮೆಲಿಟಸ್ ಅಂತಂದ್ರೆ ಏನು? ಇವಾಗ ಪ್ಯಾಂಕ್ರಿಯಾಸ್ ಅಂತ ಕೇಳಿದಿರಾ? ಪ್ಯಾಂಕ್ರಿಯಾಸ್ ಇಟ್ ಈಸ್ ದ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ಸ್ ದ ಇನ್ಸುಲಿನ್, ಹೌದಾ? ಸೊ ಪ್ಯಾಂಕ್ರಿಯಾಸ್ ಏನಿದೆ ಅಲ್ಲ, ಇಟ್ ಈಸ್ ಅ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ಸ್ ಹಾರ್ಮೋನ್ಸ್ ಕಾಲ್ಡ್ ಇನ್ಸುಲಿನ್, ಹೌದಾ? ಸೊ ಮೇನ್ ಬಂದ್ಬಿಟ್ಟು ಇದು ಪ್ಯಾಂಕ್ರಿಯಾಸ್, ಇಟ್ ಈಸ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವಿಚ್ ಸೆಕ್ರೀಟ್ಸ್ ದ ಹಾರ್ಮೋನ್ಸ್ ಕಾಲ್ಡ್ ಇನ್ಸುಲಿನ್. ಇದು ಇನ್ಸುಲಿನ್ ಏನಾದ್ರೂ ನಮ್ಮ ಬಾಡಿಯಲ್ಲಿ ಪ್ರಾಪರ್ ಅಮೌಂಟ್ ಅಲ್ಲಿ ಸೆಕ್ರೀಟ್ಸ್ ಆದ್ರೆ ಅದೇನ್ ಮಾಡುತ್ತೆ, ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂತಹ ಶುಗರ್ ಲೆವೆಲ್ ನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಯಾವಾಗ ಇನ್ಸುಲಿನ್ ಇಸ್ ಸೆಕ್ರೇಟೆಡ್ ಪ್ರಾಪರ್ಲಿ ಇನ್ ದ ಬಾಡಿಯಲ್ಲಿ ಇನ್ಸುಲಿನ್ ಪ್ರಾಪರ್ ಅಮೌಂಟ್ ಆಗಿ ಸೆಕ್ರೇಟ್ ಆದ್ರೆ ಅದು ಏನ್ ಮಾಡುತ್ತೆ, ಫಂಕ್ಷನ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಅಥವಾ ಮೇಂಟೈನ್ ಮಾಡುತ್ತೆ. ಎಲ್ಲಿ? ಬ್ಲಡ್ ಅಲ್ಲಿ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಡಯಾಬಿಟಿಸ್ ಮೆಲಿಟಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇವಾಗ ಪ್ಯಾಂಕ್ರಿಯಾಸ್ ಅನ್ನೋ ಗ್ಲ್ಯಾಂಡ್ ಇಟ್ ಇಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿರುತ್ತೆ. ಅದು ಏನ್ ಮಾಡುತ್ತೆ, ಇನ್ಸುಲಿನ್ ಅನ್ನೋ ಹಾರ್ಮೋನ್ ನ ಸೆಕ್ರೀಟ್ ಮಾಡುತ್ತೆ. ಆ ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡುತ್ತೆ, ಕೆಲಸ ಏನಪ್ಪಾ ಅಂತಂದ್ರೆ ಬ್ಲಡ್ ಅಲ್ಲಿ ಇರ್ತಕ್ಕಂತಹ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡುತ್ತೆ. ಅರ್ಥ ಆಯ್ತಾ? ಇವಾಗ ಇನ್ಸುಲಿನ್ ಏನಾದ್ರೂ ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ, ಡಿಕ್ರೀಸ್ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ ಏನಾಗಿರುತ್ತೆ, ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ ನಾ ಹೇಳ್ತಿರೋದು? ಸೊ ಇಫ್ ದ ಇನ್ಸುಲಿನ್ ಇಸ್ ಡಿಕ್ರೀಸ್ ಇನ್ ದ ಬಾಡಿ, ಇಟ್ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ ಇರ್ತಕ್ಕಂತಹ ಶುಗರ್ ಲೆವೆಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಸುಲಿನ್ ಡಿಕ್ರೀಸ್ ಆದಾಗ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಇದು ಎಷ್ಟು ಡಯಾಬಿಟಿಸ್ ಮೆಲಿಟಸ್ ಅಂತಂದ್ರೆ ಏನು ಅಂತ. ನೆಕ್ಸ್ಟ್ ಡೆಫಿನೇಷನ್ ಬಂದ್ಬಿಟ್ಟು, ಡೆಫಿನೇಷನ್ ಬರೀತೀನಿ ನೋಡ್ಕೊಳ್ಳಿ. It is the diabetes mellitus
is the metabolic disorder caused due to increase production of sugar level ಅಥವಾ ಗ್ಲೂಕೋಸ್ ಲೆವೆಲ್ ಅಂತಾನು ಹೇಳ್ಬೋದು. ಶುಗರ್ ಲೆವೆಲ್ ಇನ್ ಬ್ಲಡ್ ಡ್ಯೂ ಟು ಯಾವ ಕಾರಣದಿಂದ? ಡ್ಯೂ ಟು ಲೆಸ್ ಸೆಕ್ರೀಷನ್ ಆಫ್ ಇನ್ಸುಲಿನ್ ಇನ್ ದ ಬಾಡಿ. ಅರ್ಥ ಆಯ್ತಾ? ದಿಸ್ ಇಸ್ ದ ಮೇನ್ ಪ್ರಾಪರ್ ಆಗಿರ್ತಕ್ಕಂತಹ ಮೇನ್ ಡೆಫಿನೇಷನ್ ಡಯಾಬಿಟಿಸ್ ಮೆಲಿಟಸ್ ಇಂದ ಏನಪ್ಪಾ ಅಂತಂದ್ರೆ ಇದು ಡಯಾಬಿಟಿಸ್ ಮೆಲಿಟಸ್ ಇಸ್ ದ ಮೆಟಬಾಲಿಕ್ ಡಿಸಾರ್ಡರ್ caused ಡ್ಯೂ ಟು ದ increased production ಆಫ್ ಶುಗರ್ ಲೆವೆಲ್ ಇನ್ ಬ್ಲಡ್ ಡ್ಯೂ ಟು ದ ಲೆಸ್ ಸೆಕ್ರೀಷನ್ ಆಫ್ ಇನ್ಸುಲಿನ್ ಇನ್ ದ ಬಾಡಿ. ಬಾಡಿಯಲ್ಲಿ ಇನ್ಸುಲಿನ್ ಸೆಕ್ರೀಷನ್ ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಶುಗರ್ ಲೆವೆಲ್ ಏನಾಗಿರುತ್ತೆ ಬ್ಲಡ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಡೆಫಿನೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಕಾಸಸ್. ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕಾಸಸ್. ಕಾಸಸ್ ಅಥವಾ ಇಟಿಯಾಲಜಿ, ಎದರಿಂದ ಆಗುತ್ತೆ ಡಯಾಬಿಟಿಸ್ ಮೆಲಿಟಸ್ ಅನ್ನೋದು. ಸೊ ಮೇನ್ ಆಗಿ ಫಸ್ಟ್ ಬಂದ್ಬಿಟ್ಟು ಡಿಕ್ರೀಸ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಏನಾದ್ರೂ ಕಡಿಮೆ ಪ್ರೊಡ್ಯೂಸ್ ಆಯಿತು ಅಂತಂದ್ರೆ. ನೆಕ್ಸ್ಟ್ ಡಯಟ್ ಪ್ಯಾಟರ್ನ್. ನಾವೇನಾದ್ರೂ ಜಾಸ್ತಿ ಕನ್ಸಂಪ್ಷನ್ ಗ್ಲೂಕೋಸ್ ಸಿಗ್ತಕ್ಕಂತಹ ಜಾಸ್ತಿ ಡಯಟ್ ಏನಾದ್ರು ಕನ್ಸ್ಯೂಮ್ ಮಾಡಿದ್ವಿ, ರೈಸ್ ಆಗಿರ್ಬೋದು, ಮತ್ತೆ ಶುಗರ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ವಿ ಅಂತಂದ್ರೆ ಅದರಿಂದ ಕೂಡ ಡಯಾಬಿಟಿಸ್ ಮೆಲಿಟಸ್ ಅಕ್ಕರ್ ಆಗುತ್ತೆ. ಅದಾದ್ಮೇಲೆ ಪ್ರೆಗ್ನೆನ್ಸಿಯಲ್ಲಿ ಆಗ್ತಕ್ಕಂತಹ ಒಂದು ಇದು ಕೂಡ ಒಂದು ಕಾಸ್ ಡಯಾಬಿಟಿಸ್ ಮೆಲಿಟಸ್ಗೆ. ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಏನಾದ್ರು ಬಂತಂದ್ರೆ ಅದಕ್ಕೆ ಏನಂತ ಕರೀತಾರೆ? ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೇಳಿ ಕರೀತಾರೆ. ಇದು ಹೇಗಪ್ಪ ಸಾಧ್ಯ? ಪ್ರೆಗ್ನೆನ್ಸಿಯಲ್ಲಿ ಹೇಗಾಗುತ್ತೆ ಅಂತಂದ್ರೆ, ಇವಾಗ ಫೀಟಸ್ ವೂಂಬ್ ಒಳಗಡೆ ಪ್ರೆಸೆಂಟ್ ಇರುತ್ತೆ, ಹೌದಾ? ಸೊ ಮದರ್ ಅಷ್ಟೇ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರ್ತಾರೆ, ಬಟ್ ಫೀಟಸ್ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿರಲ್ಲ. ಬಟ್ ಎರಡು ಬಾಡಿ ಏನಿರುತ್ತಲ್ಲ, ಗ್ಲೂಕೋಸ್ ಲೆವೆಲ್ಸ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಅಲ್ಲಿ ಇನ್ಸಫಿಶಿಯೆಂಟ್ ಆಗ್ಬಿಡುತ್ತೆ ಇನ್ಸುಲಿನ್. ಸೊ ಅದಕ್ಕಾಗಿ ಅಂತ ಟೈಮ್ ಅಲ್ಲಿ ಡಯಾಬಿಟಿಸ್ ಕಾಸ್ ಆಗುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ? ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿ ಕರೀತಾರೆ. ಇದು ಕೂಡ ಒಂದು ಮೇನ್ ಕಾಸ್ ಆಗಿರುತ್ತೆ ಡಯಾಬಿಟಿಸ್ ಮೆಲಿಟಸ್ಗೆ. ನಾಲ್ಕನೇದು ಹೆರಿಡಿಟಿ, ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಇವಾಗ ಮನೇಲಿ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ, ಅಜ್ಜ ಅವರಿಗೆ ಆಗಲಿ ಅಜ್ಜಿ ಅವರಿಗಾಗ್ಲಿ ಯಾರಿಗಾದ್ರೂ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ಬರಿಗಾದ್ರೂ ಡಯಾಬಿಟಿಸ್ ಮೆಲಿಟಸ್ ಇರುತ್ತೆ, ಅದು ಕೂಡ. ಅದಾದ್ಮೇಲೆ ಒಬೆಸಿಟಿ, ಫ್ಯಾಟ್ ಪರ್ಸನ್ಸ್, ದಪ್ಪ ಯಾರು ಇರ್ತಾರಲ್ಲ, ಆಲ್ಮೋಸ್ಟ್ ಆಲ್ ಫ್ಯಾಟ್ ಯಾರಿಗೆ ಜಾಸ್ತಿ ಇರುತ್ತಲ್ಲ ಅವರಿಗೆ ಏನಾಗಿರುತ್ತೆ ಡಯಾಬಿಟಿಸ್ ಮೆಲಿಟಸ್ ಕಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಫ್ಯಾಟ್ ಪರ್ಸನ್ಸ್ಗೆ ಫ್ಯಾಟಿ ಆಸಿಡ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಫ್ಯಾಟಿ ಆಸಿಡ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಇನ್ಸುಲಿನ್ ನ ರೆಸಿಸ್ಟ್ ಮಾಡುತ್ತೆ. ಇನ್ಸುಲಿನ್ ಅವ್ರ ಬಾಡಿಯಲ್ಲಿ ಏನಾದ್ರು ಪ್ರಾಪರ್ ಅಮೌಂಟ್ ಆಫ್ ಸೆಕ್ರೆಟ್ ಆಗ್ತಿದೆ ಅಂತಂದ್ರೂ ಕೂಡ ಏನಾಗುತ್ತೆ ಅದು ಫ್ಯಾಟಿ ಆಸಿಡ್ಸ್ ಏನ್ ಮಾಡುತ್ತೆ? ಪ್ರಿವೆಂಟ್ ಮಾಡುತ್ತೆ. ಗ್ಲೂಕೋಸ್ ಲೆವೆಲ್ಗೆ ಮೇಂಟೈನ್ ಮಾಡೋದಕ್ಕೋಸ್ಕರ ಸರಿಯಾಗಿ ಆಗಲ್ಲ. ಸೊ ಇದು ಕೂಡ ಮೇನ್ ಕಾಸ್. ಇದು ಇಷ್ಟ ಆಯ್ತು ಮೇನ್ ಕಾಸಸ್. ಓಕೆ, ದೀಸ್ ಆರ್ ದ ಇಟಿಯಾಲಜಿ ಆರ್ ದ ಮೇನ್ ಕಾಸಸ್ ಆಫ್ ದ ಡಯಾಬಿಟಿಸ್ ಮೆಲಿಟಸ್. ಒಂದು ಡಿಕ್ರೀಸ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್, ಇನ್ನೊಂದು ಡಯಟ್ ಪ್ಯಾಟರ್ನ್, ನೆಕ್ಸ್ಟ್ ಪ್ರೆಗ್ನೆನ್ಸಿ, ನೆಕ್ಸ್ಟ್ ಹೆರಿಡಿಟಿ, ನೆಕ್ಸ್ಟ್ ಒಬೆಸಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್. ಮೇನ್ ಆಗಿ ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ 2 ತರದ್ದು ಬರುತ್ತೆ, 3 ತರದ್ದು ಬರುತ್ತೆ, ಬಟ್ ಮೇನ್ ಆಗಿ ಎರಡೇ ನೋಡೋದು. ಡಯಾಬಿಟಿಸ್ ಮೆಲಿಟಸ್ 1 DM1 ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು DM2
2. ಮೂರನೇದು ಜೆಸ್ಟೇಷನಲ್ ಡಯಾಬಿಟಿಸ್. ನಾನು ಹೇಳಿದ್ನಲ್ಲ ಪ್ರೆಗ್ನೆನ್ಸಿಯಲ್ಲಿ ಕಾಸ್ ಆಗುತ್ತಲ್ಲ ಅಂತ ಡಯಾಬಿಟಿಸ್ಗೆ ಏನಂತ ಕರೀತಾರೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿ ಕರೀತಾರೆ. ಡಯಾಬಿಟಿಸ್ ಮೆಲಿಟಸ್ 1, ಡಯಾಬಿಟಿಸ್ ಮೆಲಿಟಸ್ 2. ಡಯಾಬಿಟಿಸ್ ಮೆಲಿಟಸ್ 1 ಇದು ಮೋಸ್ಟ್ ಪ್ರೊಬಬ್ಲಿ ಡಯಾಬಿಟಿಸ್ ಮೆಲಿಟಸ್ 1 ಯಾರಿಗಾಗುತ್ತಪ್ಪ ಅಂತಂದ್ರೆ ಜುವೆನೈಲ್ ಏಜ್ ಇರ್ತಕ್ಕಂತಹ ಮಕ್ಕಳಿಗೆ ಆಗುತ್ತೆ. ಜುವೆನೈಲ್ ಏಜ್ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ 6 to 10 years or 10 to 14 years ಲೈಕ್ ದಟ್ ಅಂತ ಮಕ್ಕಳಿಗೆ ಏನಾಗುತ್ತಪ್ಪ ಅಂತಂದ್ರೆ ಡಯಾಬಿಟಿಸ್ ಕಾಸ್ ಆಗುತ್ತೆ. ಯಾಕೆ ಕಾಸ್ ಆಗುತ್ತೆ ಅಂತಂದ್ರೆ ಅವರಿಗೆ ಇನ್ಸುಲಿನ್ ಪ್ರೊಡ್ಯೂಸೇ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಯಾವ ಡಯಾಬಿಟಿಸ್ ಬರುತ್ತೆ? ಡಯಾಬಿಟಿಸ್ ಮೆಲಿಟಸ್ 1. ಸೊ ಇಟ್ ಅಕರ್ ಇನ್ ಜುವೆನೈಲ್ ಸ್ಟೇಜ್. ಆಯ್ತಾ? ಸೊ ಡಯಾಬಿಟಿಸ್ ಮೆಲಿಟಸ್ 2 ಇಟ್ ಈಸ್ ಮೋಸ್ಟ್ ಕಾಮನ್ಲಿ 80 to 90%. ಸೊ ಅಡಲ್ಟ್ ಏಜ್ ಅಥವಾ ಮಿಡಲ್ ಏಜ್ ಪರ್ಸನ್ಸ್ ಗೆ ಆಗ್ತಕ್ಕಂತಹ ಡಯಾಬಿಟಿಸ್ ಏನಂತ ಕರಿತೀವಿ? ಡಯಾಬಿಟಿಸ್ ಮೆಲಿಟಸ್ 2. ಇಟ್ ಈಸ್ ಇನ್ಸುಲಿನ್ ಇದಕ್ಕೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಕರೀತಾರೆ. ಇದಕ್ಕೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತಾನು ಕರೀತಾರೆ. ಕಾಸಸ್ ನೀವೇನು ಕಾಮನ್ ಆಗಿ ನಾನು ಫಸ್ಟ್ ಇಟಿಯಾಲಜಿ ಹೇಳಿದ್ನಲ್ಲ ಅದು ಬರೀಬಹುದು. ಜೆಸ್ಟೇಷನಲ್ ಡಯಾಬಿಟಿಸ್ ಅಕರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್. ದೀಸ್ ಆರ್ ದ ಮೇನ್ 3 types ಆಫ್ ಡಯಾಬಿಟಿಸ್ ಮೆಲಿಟಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಥೋಫಿಸಿಯಾಲಜಿ ಆಫ್ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್. Pathophysiology of diabetes mellitus 1. ಸೊ ಇದರ ಪ್ಯಾಥೋಫಿಸಿಯಾಲಜಿ ಏನಪ್ಪಾ ಅಂತಂದ್ರೆ ಡ್ಯೂ ಟು ದ ಆಟೋಇಮ್ಯೂನ್ ಡಿಸೀಸ್ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಡಿಸ್ಟ್ರಕ್ಷನ್ ಆಫ್ ಪ್ಯಾಂಕ್ರಿಯಾಟಿಕ್ ಸೆಲ್. ಇದರಿಂದ ಡಿಸ್ಟ್ರಕ್ಷನ್ ನಂಬರ್ ಆಫ್ ಫಂಕ್ಷನಲ್ ಸೆಲ್. ಬ್ರಾಕೆಟ್ ಅಲ್ಲಿ ಬೀಟಾ ಸೆಲ್. ಇದರಿಂದ ಡಿಕ್ರೀಸ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್. ಲಾಸ್ಟ್ GM1 ಅಥವಾ ಯು ಕ್ಯಾನ್ ರೈಟ್ ಹೈಪರ್ಗ್ಲೈಸೆಮಿಯಾ. Okay, this is the pathophysiology for the diabetes mellitus 1, which is that is due to the autoimmune disease it leads to the destruction of pancreatic cells. autoimmune disease ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡೋದು ಅಂದ್ರೆ ಅಪೋಸಿಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆಟೋಇಮ್ಯೂನ್ ಡಿಸೀಸ್ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಹೆಲ್ದಿ ಸೆಲ್ಸ್ ನ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಹೆಲ್ದಿ ಸೆಲ್ಸ್ ಯಾವ್ದಾಗಿರುತ್ತೆ ಅಂತಂದ್ರೆ ಬೀಟಾ ಸೆಲ್ ಆಗಿರುತ್ತೆ. ಬೀಟಾ ಸೆಲ್ಸ್ ಏನಪ್ಪ ಫಂಕ್ಷನ್ ಅಂತಂದ್ರೆ ಇಟ್ ಪ್ರೊಡ್ಯೂಸ್ ದ ಇನ್ಸುಲಿನ್. ಓಕೆ, ಡ್ಯೂ ಟು ದ ಆಟೋಇಮ್ಯೂನ್ ಡಿಸೀಸ್ ಡೆಸ್ಟ್ರಕ್ಷನ್ ಆಫ್ ಪ್ಯಾಂಕ್ರಿಯಾಟಿಕ್ ಸೆಲ್ಸ್, ವಿಚ್ ಆರ್ ದ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಇದೆ ಅಲ್ಲ, ಸೊ ಅದೇನ್ ಮಾಡುತ್ತೆ? ಡೆಸ್ಟ್ರಾಯ್ ಮಾಡುತ್ತೆ. ಅಲ್ಲಿಂದ ಏನಾಗುತ್ತೆ? ಫಂಕ್ಷನಲ್ ಸೆಲ್ಸ್, ಮೇನ್ ಆಗಿ ಫಂಕ್ಷನ್ ಮಾಡತಕ್ಕಂತಹ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಯಾವ್ದಪ್ಪ ಅಂತಂದ್ರೆ ಬೀಟಾ ಸೆಲ್ ಆಗಿರುತ್ತೆ. ಅದೇನಾಗುತ್ತೆ? ಡೆಸ್ಟ್ರಾಯ್ ಆಗುತ್ತೆ. ಅಲ್ಲಿಂದ ಏನಾಗುತ್ತೆ? ಇದೇ ಡೆಸ್ಟ್ರಾಯ್ ಆಯ್ತು ಅಂತಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ? ಡಯಾಬಿಟಿಸ್ ಮೆಲಿಟಸ್ 1 ಕಾಸ್ ಆಗುತ್ತೆ. ಅಥವಾ ಡಯಾಬಿಟಿಸ್ ಇದು ಇನ್ಸುಲಿನ್ ಡಿಕ್ರೀಸ್ ಆದ ತಕ್ಷಣ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ, ಹೈಪರ್ಗ್ಲೈಸೆಮಿಯಾ ಕಾಸ್ ಆಗುತ್ತೆ. ಸೊ ಡಯಾಬಿಟಿಸ್ ಮೆಲಿಟಸ್ 1 ಇಂದು ಪ್ಯಾಥೋಫಿಸಿಯಾಲಜಿ. ಸಿಮಿಲರ್ಲಿ ಡಯಾಬಿಟಿಸ್ ಮೆಲಿಟಸ್ 2 ಪ್ಯಾಥೋಫಿಸಿಯಾಲಜಿ ಏನಪ್ಪಾ ಅಂತಂದ್ರೆ
ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ನೀವು ಯು ಕ್ಯಾನ್ ರೈಟ್ ಡ್ಯೂ ಟು ದ ಇಟಿಯಾಲಜಿಕಲ್ ಫ್ಯಾಕ್ಟರ್ ಅಂತ ಬರೀಬಹುದು. ಓಕೆ, ಇನ್ಸುಲಿನ್ ರೆಸಿಸ್ಟ್ ಆಗುತ್ತೆ, ಬಾಡಿ ವಿಲ್ ನಾಟ್ ರೆಸ್ಪಾನ್ಸ್ ಟು ಇನ್ಸುಲಿನ್ ಆಕ್ಷನ್, ಬಾಡಿ ವಿಲ್ ಅದರಿಂದ ಏನಾಗುತ್ತೆ ಅಂತಂದ್ರೆ ಹೈಪರ್ ಗ್ಲೈಸೆಮಿಯಾ ಕಾಸ್ ಆಗುತ್ತೆ. ಇದು ಪ್ಯಾಥೋಫಿಸಿಯಾಲಜಿ ಹಿಂಗೆ ಬರಿಬೇಕಂತ ಏನಿಲ್ಲ, ನೀವು ಹೆಂಗ್ ಬೇಕಾದ್ರೂ ಬರೀಬಹುದು. ಬೇಸ್ಡ್ ಆನ್ ದ ಡೆಫಿನೇಷನ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪ್ಯಾಥೋಫಿಸಿಯಾಲಜಿ. ನೀವು ನಿಮ್ಮ ಓನ್ ಪ್ಯಾಥೋಫಿಸಿಯಾಲಜಿನ ನೀವು ಕ್ರಿಯೇಟ್ ಮಾಡ್ಕೋಬಹುದು ವಿತ್ ದ ಹೆಲ್ಪ್ ಆಫ್ ಡೆಫಿನೇಷನ್. ಸೊ ಇನ್ಸುಲಿನ್ ರೆಸಿಸ್ಟ್ ಆಗುತ್ತೆ ಅಥವಾ ಇಟಿಯಾಲಜಿಕಲ್ ಫ್ಯಾಕ್ಟರ್ ಅಂತ ನಾದ್ರೂ ಬರೀಬಹುದು. ಬಾಡಿ ವಿಲ್ ನಾಟ್ ರೆಸ್ಪಾನ್ಸ್ ಟು ದ ಇನ್ಸುಲಿನ್ ಆಕ್ಷನ್. ನಮ್ಮ ಬಾಡಿ ಏನ್ ಮಾಡುತ್ತೆ ಅಥವಾ ಪೇಷಂಟ್ ಬಾಡಿ ಏನ್ ಮಾಡುತ್ತೆ, ಇನ್ಸುಲಿನ್ ಆಕ್ಷನ್ ಇದೆ ಅಂತಂದ್ರೆ ರೆಸಿಸ್ಟ್ ಆಗ್ತಿದೆ ಅಲ್ಲ, ಅದರಿಂದ ಅದು ರೆಸ್ಪಾನ್ಸ್ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಇದು ಡಯಾಬಿಟಿಸ್ ಫ್ಯಾಟ್ ಪರ್ಸನ್ಸ್ ಹೇಳ್ಬೋದು. ಅದರಿಂದ ಏನಾಗುತ್ತೆ, ಹೈಪರ್ಗ್ಲೈಸೆಮಿಯಾ ಕಾಸ್ ಆಗುತ್ತೆ ಅಥವಾ ಡಯಾಬಿಟಿಸ್ ಮೆಲಿಟಸ್ ಕಾಸ್ ಆಗುತ್ತೆ. ದಿಸ್ ಆರ್ ದ ಪ್ಯಾಥೋಫಿಸಿಯಾಲಜಿ ಆಫ್ ಪ್ಯಾಥೋಫಿಸಿಯಾಲಜಿ ಆಫ್ ಟೈಪ್ 1 ಅಂಡ್ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಈಗ ತನಕ ಮಾಡಿರ್ತಕ್ಕಂತಹ ವಿಡಿಯೋ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ನಿಮಗೆ ಕಂಟಿನ್ಯೂಸ್ ಡಯಾಬಿಟಿಸ್ ಮೆಲಿಟಸ್ ಇರುತ್ತೆ. ಅದರಲ್ಲಿ ಏನೇನು ನೋಡ್ತೀವಿ ಅಂತಂದ್ರೆ ಇನ್ಸುಲಿನ್ ಬಗ್ಗೆ ನೋಡ್ತೀವಿ, ಇನ್ಸುಲಿನ್ ಅಲ್ಲಿ ಎಷ್ಟು ತರದ್ ಬರುತ್ತೆ, ಯಾವ್ದಾವ್ದು ಬರುತ್ತೆ ಅಂತೇಳಿ. ಅದಾದ್ಮೇಲೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಥವಾ ಕ್ಲಿನಿಕಲ್ ಫೀಚರ್ಸ್ ನೋಡ್ತೀವಿ. ಅದಾದ್ಮೇಲೆ ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್ ನೋಡ್ತೀವಿ, ಮ್ಯಾನೇಜ್ಮೆಂಟ್ ನೋಡ್ತೀವಿ, ಹೆಲ್ತ್ ಎಜುಕೇಶನ್ ನೋಡ್ತೀವಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಾಡಿ. ಅದಾದ್ಮೇಲೆ ಇಷ್ಟು ಮಾಡಿರ್ತಕ್ಕಂತಹ ವಿಡಿಯೋದಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಬೇರೆಯವರಿಗೆ ಯೂಸ್ ಆಗಿ ಅಂತ ಕೇಳ್ತಾ ಲೈಕ್ ಬಟನ್ ಒತ್ತಿ. ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.